ಭಗವಾನ್ ಮಹಾವೀರರು ಹೇಳಿಕೊಟ್ಟ ಪಂಚಶೀಲ ತತ್ವಗಳು ನಿಮ್ಮ ಲೈಫನ್ನು ಖಂಡಿತವಾಗಿಯೂ ಬದಲಾಯಿಸುತ್ತೆ. ದಯವಿಟ್ಟು ಇದನ್ನು ಯಾವುದೋ ಧರ್ಮದ ನಿಯಮಗಳು ಅಥವಾ ಕಾಡಿಗೆ ಹೋಗೋ ಸನ್ಯಾಸಿಗಳ ಕಥೆಯೋ ಅಂತ ಅಂದ್ಕೋಬೇಡಿ. ಇದೊಂದು ಪರ್ಫೆಕ್ಟ್ ಮೈಂಡ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಈ 5 ತತ್ವಗಳನ್ನು ಒಮ್ಮೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಾಮಿಸ್ ಮಾಡ್ತೀನಿ, ಇವತ್ತೇ ಈ ಕ್ಷಣವೇ ನಿಮ್ಮ ಲೈಫನ್ನು ನೋಡೋ ನಿಮ್ಮ ದೃಷ್ಟಿಕೋನ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಈ 21ನೇ ಶತಮಾನದಲ್ಲಿ ಸ್ಟ್ರೆಸ್, ಆತಂಕ, ಡಿಪ್ರೆಷನ್ ಅನ್ನೋ ಕಾಯಿಲೆಗಳನ್ನು ಗೆದ್ದು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣೋದಕ್ಕೆ ಸುಮಾರು 2500 ವರ್ಷಗಳ ಹಿಂದೆಯೇ ಭಗವಾನ್ ಮಹಾವೀರರು ಜಗತ್ತಿಗೆ ಈ 5 ಸೀಕ್ರೆಟ್ಗಳನ್ನು ಹೇಳಿಕೊಟ್ಟಿದ್ರು. ಆ 5 ತತ್ವಗಳು ಯಾವುದು, ಅದು ನಮ್ಮ ಇವತ್ತಿನ ಬ್ಯುಸಿ ಲೈಫ್ಗೆ ಹೇಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇದರಲ್ಲಿ ಬರುವಂತಹ ಒಂದೊಂದು ಪಾಯಿಂಟ್ ಕೂಡ ನಿಮ್ಮನ್ನು ನೀವೇ ಹೊಸದಾಗಿ ಡಿಸ್ಕವರ್ ಮಾಡ್ಕೊಳ್ಳೋಕ್ಕೆ ಮತ್ತು ನಿಮ್ಮ ಲೈಫನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ. ಬನ್ನಿ ಶುರು ಮಾಡೋಣ. ಮೊದಲನೇ ತತ್ವ ಅಹಿಂಸೆ. ಈ ಅಹಿಂಸೆ ಅಂದ ತಕ್ಷಣ ನಮಗೆ ನೆನಪಾಗೋದು ಕೈಯಲ್ಲಿ ಆಯುಧವನ್ನು ಹಿಡಿಯದೇ ಇರೋದು, ಹೊಡೆದಾಡದೇ ಇರೋದು ಅಥವಾ ಪ್ರಾಣಿ ಹಿಂಸೆ ಮಾಡದೇ ಇರೋದು ಅಂತ. ಆದರೆ ಇದರ ಅರ್ಥ ಇನ್ನೂ ಆಳವಾಗಿದೆ. ಇವತ್ತು ನಾವು ಫಿಸಿಕಲ್ ಆಗಿ ಯಾರಿಗೂ ಹೊಡೆಯಲ್ಲ ನಿಜ, ಆದರೆ ನಮ್ಮ ಯೋಚನೆಗಳಿಂದ, ನಾವು ಆಡೋ ಮಾತುಗಳಿಂದ ಅಥವಾ ನಮ್ಮ ಇಗೋನಿಂದ ಎಷ್ಟೋ ಹಿಂಸೆ ಮಾಡ್ತಾ ಇರ್ತೀವಿ. ನಾವು ಆಡೋ ಒಂದೇ ಒಂದು ಚುಚ್ಚು ಮಾತು ಬೇರೆಯವರ ಏಳಿಗೆ ನೋಡಿ ಪಡುವಂತಹ ಹೊಟ್ಟೆ ಕಿಚ್ಚು, ಇಲ್ಲ ಅಂದರೆ ಬೇರೆಯವರನ್ನು ಕೀಳಾಗಿ ನೋಡುವಂತಹ ಗುಣ, ಇವೆಲ್ಲವೂ ಕೂಡ ಒಂದು ರೀತಿ ಮೆಂಟಲ್ ಹಿಂಸೆನೇ. ಇವತ್ತಿನ ಸೋಷಿಯಲ್ ಮೀಡಿಯಾದ ಜಗತ್ತಿನಲ್ಲಿ ಯಾರೋ ಒಬ್ಬರನ್ನು ಸುಖ ಸುಮ್ಮನೆ ಟ್ರೋಲ್ ಮಾಡೋದು ಕೂಡ ಅಥವಾ ಆಧಾರ ಇಲ್ಲದೆ ಅವರನ್ನು ಜಡ್ಜ್ ಮಾಡೋದು ಕೂಡ ಒಂಥರ ಹಿಂಸೆನೇ. ಮಹಾವೀರರು ಹೇಳಿಕೊಟ್ಟಂತಹ ಅಹಿಂಸೆ ಅಂದರೆ ಬರೀ ಬೇರೆಯವರಿಗೆ ನೋವು ಮಾಡದೇ ಇರೋದು ಮಾತ್ರ ಅಲ್ಲ, ನಮ್ಮ ಸುತ್ತ ಇರೋ ಪ್ರತಿಯೊಂದು ಜೀವವನ್ನು, ಪ್ರತಿಯೊಬ್ಬ ಮನುಷ್ಯನನ್ನು, ಅವರ ಫೀಲಿಂಗ್ಸನ್ನು ನಮ್ಮಂತೆಯೇ ರೆಸ್ಪೆಕ್ಟ್ ಮಾಡೋದು, ಇದನ್ನು ಅಹಿಂಸೆ ಅಂತ ಕರಿಬೇಕು. ನಮಗೆ ಯಾರಾದರೂ ಬೈದಾಗ, ಚುಚ್ಚಿ ಮಾತಾಡಿದಾಗ ನಮಗೆಷ್ಟು ಹರ್ಟ್ ಆಗುತ್ತೋ ಬೇರೆಯವರಿಗೂ ಅಷ್ಟೇ ಹರ್ಟ್ ಆಗುತ್ತೆ ಅನ್ನೋ ಸೆನ್ಸಿಟಿವಿಟಿನ ಬೆಳೆಸ್ಕೊಳ್ಳೋದೇ ಅಹಿಂಸೆಯ ಮೂಲ. ಇದು ಬರೀ ಬೇರೆಯವರಿಗೆ ಮಾತ್ರ ಅನ್ವಯಿಸುತ್ತೆ ಅಂದ್ಕೋಬೇಡ್ರಿ, ನಮಗೆ ನಾವೇ ಮಾಡ್ಕೊಳ್ಳುವಂತಹ ಹಿಂಸೆಗೂ ಅನ್ವಯಿಸುತ್ತೆ. ನಮಗೆ ನಾವೇ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅತಿಯಾದ ಪ್ರೆಷರ್ ಹಾಕ್ಕೊಂಡು ನಮ್ಮನ್ನು ನಾವೇ ಕೊರಗಿಸ್ಕೊಳ್ಳೋದು ಕೂಡ ನಮಗೆ ನಾವು ಮಾಡಿಕೊಳ್ಳುವಂತಹ ಹಿಂಸೆ. ಈ ಅಹಿಂಸೆ ಅನ್ನೋದು ನಮ್ಮ ಒಳಗಿರುವಂತಹ ದ್ವೇಷವನ್ನು, ಕೀಳರಿಮೆಯನ್ನು, ಸ್ಟ್ರೆಸ್ಸನ್ನು ಅಳಿಸಿ ಹಾಕಿ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕೋದನ್ನು ಕಲಿಸುತ್ತೆ. ಲೈಫಲ್ಲಿ ಈ ಒಂದು ರೂಲ್ ಫಾಲೋ ಮಾಡಿದ್ರೆ ಅಲ್ಲಿ ಯಾರಿಗೂ ಯಾರ ಜೊತೆನೂ ಕಾಂಪಿಟೇಷನ್ ಇರಲ್ಲ, ಬದಲಾಗಿ ಎಲ್ಲರೂ ಒಟ್ಟಾಗಿ ನೆಮ್ಮದಿಯಾಗಿರುವಂತಹ ಒಂದು ಸುಂದರ ವಾತಾವರಣ ತಾನಾಗಿ ಸೃಷ್ಟಿಯಾಗತ್ತೆ. ಇನ್ನು ಮಹಾವೀರರ ಪಂಚಶೀಲ ತತ್ವದಲ್ಲಿ 2ನೇ ತತ್ವ ಸತ್ಯ. ಸತ್ಯ ಅಂದ ತಕ್ಷಣ ನಮಗೆ ಏನು ನೆನಪು ಬರುತ್ತೆ, ಸುಳ್ಳು ಹೇಳದೇ ಇರೋದು ಅಂತ ಅಂದ್ಕೊತೀವಿ. ಆದರೆ ಇವತ್ತಿನ ಲೈಫಿಗೆ ಇದರ ಅರ್ಥ ಇನ್ನೂ ದೊಡ್ಡದಿದೆ. ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಕೃತಕವಾದ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀವಿ. ನಾವೇನಲ್ವೋ ಅದನ್ನು ಬೇರೆಯವರ ಮುಂದೆ ಬಿಲ್ಡಪ್ ಕೊಡೋಕ್ಕೆ ಅಥವಾ ಶೋ ಅಪ್ ಮಾಡೋಕ್ಕೆ ಹೋಗಿ ನಮ್ಮ ಒರಿಜಿನಾಲಿಟಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಸಮಾಜದಲ್ಲಿ ಒಂದು ಸ್ಟೇಟಸನ್ನು ಮೇಂಟೈನ್ ಮಾಡಬೇಕು ಅಂತ, ಬೇರೆಯವರ ಕಣ್ಣಲ್ಲಿ ಗ್ರೇಟ್ ಅನ್ನಿಸ್ಕೊಳ್ಬೇಕು ಅಂತ ನಮಗೆ ನಾವೇ ಸುಳ್ಳು ಹೇಳ್ಕೊಳ್ತಾ ಬದುಕ್ತಾ ಇದ್ದೀವಿ. ಮಹಾವೀರರು ಹೇಳಿಕೊಟ್ಟಂತಹ ಸತ್ಯ ಅಂದರೆ ನಮ್ಮ ಒಳ ಮನಸ್ಸಿಗೆ ನಾವು 100% ಪ್ರಾಮಾಣಿಕರಾಗಿರೋದು. ನಮ್ಮ ರಿಯಾಲಿಟಿ ಏನಿದೆಯೋ, ನಮ್ಮ ನಿಜವಾದ ವ್ಯಕ್ತಿತ್ವ ಏನಿದೆಯೋ ಅದನ್ನು ಮೊದಲು ನಾವು ಒಪ್ಕೊಳ್ಳೋದು. ಒಂದು ಸುಳ್ಳನ್ನು ಅಥವಾ ಒಂದು ಫೇಕ್ ಲೈಫನ್ನು ಕಾಪಾಡಿಕೊಳ್ಳೋಕ್ಕೆ ನಾವು ದಿನ 100 ಸುಳ್ಳು ಹೇಳಬೇಕಾಗತ್ತೆ. ಅದರಿಂದ ನಮ್ಮ ಮೈಂಡ್ ಮೇಲೆ ಬೀಳುವಂತಹ ಪ್ರೆಷರ್ ಮತ್ತು ಆತಂಕ ಅಷ್ಟಿಷ್ಟಲ್ಲ. ಅದೇ ನಾವು ಸತ್ಯದ ಹಾದಿಯಲ್ಲಿ ಅಥವಾ ನ್ಯಾಚುರಲ್ ಆಗಿದ್ದಾಗ ಯಾರಿಗೂ ಹೆದರಬೇಕಾದಂತಹ ಅಗತ್ಯ ಇರಲ್ಲ. ಆಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರಲ್ಲ, ಬದಲಾಗಿ ಒಂದು ಅದ್ಭುತವಾದ ಕಾನ್ಫಿಡೆನ್ಸ್ ಮತ್ತು ನೆಮ್ಮದಿ ನಮಗಿರುತ್ತೆ. ಬೇರೆಯವರಿಗೋಸ್ಕರ ಫೇಕ್ ಆಗಿ ಬದುಕೋದನ್ನು ಬಿಟ್ಟು ನಮ್ಮ ಆತ್ಮಸಾಕ್ಷಿಗೆ ತಕ್ಕ ಹಾಗೆ ನಾವಾಗಿ ಬದುಕ್ತಾ ಹೋದರೆ ಇವತ್ತಿನ ಕಾಲದಲ್ಲಿ ನಾವು ಅತ್ಯಂತ ಖುಷಿಯಿಂದ ಬದುಕಬಹುದು. ಇನ್ನು
ಮಹಾವೀರರು ಹೇಳಿದಂತಹ ಮೂರನೇ ತತ್ವ ಆಸ್ತೇಯ. ಆಸ್ತೇಯ ಇದರ ಅರ್ಥ ಕದಿಯದೇ ಇರೋದು, ಕಳ್ಳತನ ಮಾಡದೇ ಇರೋದು. ಕಳ್ಳತನ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನು? ಕದ್ದು ಮುಚ್ಚಿ ಯಾರ್ದೋ ದುಡ್ಡು ಅಥವಾ ಒಡವೆನ ಎಗರಿಸೋದು ಅಂತ. ಆದರೆ ಇವತ್ತಿನ ದಿನದಲ್ಲಿ ನಾವು ಕದಿಯೋದು ಬರೀ ವಸ್ತುಗಳನ್ನು ಮಾತ್ರ ಅಲ್ಲ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಕೆಲಸ ಮಾಡ್ತೀರಾ ಅಥವಾ ಒಂದು ಒಳ್ಳೆ ಐಡಿಯಾವನ್ನು ಹುಡುಕ್ತೀರಾ ಅಂತ ಅಂದ್ಕೊಳ್ಳಿ. ಆದರೆ ನಿಮ್ಮ ಪಕ್ಕದಲ್ಲಿರೋ ಯಾರೋ ಬಂದು ಆ ಕೆಲಸದ ಕ್ರೆಡಿಟನ್ನು, ಆ ಹೆಸರನ್ನು ತಾನು ತೊಗೊಂಡು ಬಿಡ್ತಾನೆ. ಆಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಹರ್ಟ್ ಆಗುತ್ತೆ. ಮಹಾವೀರರು ಹೇಳಿದ್ದು ಇದನ್ನೇ. ಕಳ್ಳತನ ಅಂದರೆ ಬರೀ ಹಣ ಒಡವೆಗಳನ್ನು ಕದಿಯೋದಲ್ಲ, ಬೇರೆಯವರ ಶ್ರಮ, ಬೇರೆಯವರ ಕ್ರಿಯೇಟಿವಿಟಿ ಅಥವಾ ಅವರ ಟೈಮನ್ನು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಕೂಡ ಅತಿ ದೊಡ್ಡ ಕಳ್ಳತನನೇ. ಯಾರೋ ಒಬ್ಬರು ನಂಬಿಕೆಯಿಂದ ಹೇಳಿದಂತಹ ವಿಚಾರವನ್ನು ನಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದು ಕೂಡ ನಂಬಿಕೆಯ ಕಳ್ಳತನ ಆಗತ್ತೆ. ಇನ್ನೊಂದು ವಿಚಾರ ಅಂದರೆ ಸುಖ ಸುಮ್ಮನೆ ಇನ್ನೊಬ್ಬರ ಲೈಫ್ನಲ್ಲಿ ಮೂಗು ತೂರಿಸಿ ಅವರ ನೆಮ್ಮದಿಯನ್ನು ಕದಿಯೋದು. ಅವರ ಪಾಡಿಗೆ ಅವರು ಖುಷಿಯಾಗಿದ್ದರೆ ಏನೋ ಒಂದು ಚಾಡಿ ಹೇಳಿ ಅಥವಾ ಕಮೆಂಟ್ ಮಾಡಿ ಅವರ ಪೀಸ್ ಆಫ್ ಮೈಂಡನ್ನು ಹಾಳು ಮಾಡ್ತೀವಲ್ಲ, ಅದು ಕೂಡ ಆಸ್ತೇಯದ ದೊಡ್ಡ ಉಲ್ಲಂಘನೆ ಆಗತ್ತೆ. ಅಂದರೆ ಅದು ಕೂಡ ಕಳ್ಳತನವೇ ಆಗತ್ತೆ. ಇವತ್ತಿನ ನಮ್ಮ ಅತಿ ದೊಡ್ಡ ಕಾಯಿಲೆ ಅಂದರೆ ಕಂಪ್ಯಾರಿಸನ್. ಯಾರೋ ಒಬ್ಬರು ಕಾರ್ ತೊಗೊಂಡ್ರು ಅಥವಾ ಲೈಫಲ್ಲಿ ಸಕ್ಸಸ್ ಆದರು ಅಂದರೆ ಅಯ್ಯೋ ನನಗ್ಯಾಕೆ ಹಾಗಾಗಿಲ್ಲ ಅಂತ ಒಳಗೆ ಹೊಟ್ಟೆ ಕಿಚ್ಚು ಪಡ್ತೀವಲ್ಲ. ನಮಗೆ ಅರ್ಹತೆ ಇಲ್ಲದದ್ದನ್ನು ಅಥವಾ ನಮ್ಮದಲ್ಲದನ್ನು ನಾವು ಆಸೆ ಪಡೋದು, ಶಾರ್ಟ್ಕಟ್ಟಲ್ಲಿ ಅವರನ್ನು ಬೀಳಿಸಿ ನಾವು ಮೇಲೆ ಹೋಗಬೇಕು ಅಂದ್ಕೊಳ್ಳೋದು, ಇದು ಕೂಡ ಒಂಥರ ಮಾನಸಿಕ ಕಳ್ಳತನನೇ. ನಮಗೆ ಪ್ರಾಮಾಣಿಕವಾಗಿ ಏನು ಸಿಗಬೇಕೋ, ನಮ್ಮ ಹಾರ್ಡ್ ವರ್ಕ್ಗೆ ಯಾವ ರಿಸಲ್ಟ್ ಬರಬೇಕೋ ಅದನ್ನು ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ನಮ್ಮದಲ್ಲದ ವಸ್ತು, ನಮ್ಮದಲ್ಲದ ಸ್ಥಾನ ಅಥವಾ ಇನ್ನೊಬ್ಬರ ನೆಮ್ಮದಿಯನ್ನು ಕಸಿದುಕೊಳ್ಳದೆ ನಮ್ಮ ಪಾಡಿಗೆ ನಾವು ಬದುಕಿದ್ರೆ ರಾತ್ರಿ ಮಲಗಿದ ತಕ್ಷಣ ಯಾವುದೇ ಆತಂಕ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಮ್ಮ ಎಫರ್ಟ್ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗಿದ್ದರೆ ಲೈಫಲ್ಲಿ ಯಾವತ್ತೂ ತಲೆ ತಗ್ಗಿಸೋ ಪ್ರಮೇಯ ಬರಲ್ಲ. ಇದೇ ಮಹಾವೀರರು ಜಗತ್ತಿಗೆ ಹೇಳಿಕೊಟ್ಟಂತಹ ಆಸ್ತೇಯ ಎನ್ನುವಂತಹ ತತ್ವ. ಇನ್ನು ನಾಲ್ಕನೇದು ಬ್ರಹ್ಮಚರ್ಯ. ಮಹಾವೀರರು ಹೇಳಿದ ನಾಲ್ಕನೇ ತತ್ವ ಬ್ರಹ್ಮಚರ್ಯ ಅಂದ ತಕ್ಷಣ ನಾವೆಲ್ಲ ಏನೋ ಸಂಸಾರ ಬಿಟ್ಟು ಸನ್ಯಾಸಿ ಆಗಬೇಕು ಅಂತ ಹೇಳಿದಾರಲ್ಲ ಅಂತ ಅಂದ್ಕೋತೀವಿ. ಆದರೆ ಖಂಡಿತ ಹಾಗಲ್ಲ. ಇವತ್ತಿನ ದಿನಕ್ಕೆ ನಾವು ಆ ಗುಣವನ್ನು ಅಳವಡಿಸ್ಕೊಳ್ಬೇಕಂದ್ರೆ ಯಾವ ರೀತಿ ಅಳವಡಿಸ್ಕೋಬೋದು? ಒಂದು ಸರಿ ಯೋಚನೆ ಮಾಡಿ. ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ಎನರ್ಜಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ? ನಾವು ಫಿಸಿಕಲ್ಲಾಗಿ ಕೆಲಸ ಮಾಡಿ ಸುಸ್ತಾಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣು, ಕಿವಿ, ನಾಲಿಗೆ ಕೇಳ್ತಾ ಇರುವಂತಹ ಆಸೆಗಳನ್ನು ತೀರ್ಸೋಕೆ ಹೋಗಿ ಸುಸ್ತಾಗ್ತಾ ಇದ್ದೀವಿ. ಕೈಯಲ್ಲಿ ಮೊಬೈಲ್ ಹಿಡಿದು ಯಾವುದೋ ಒಂದು ವಿಡಿಯೋನ, ಬೇಡದ್ದೇ ಇರುವಂತಹ ರೀಲ್ಸನ್ನು ನೋಡೋಕೆ ಶುರು ಮಾಡಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಆ ಕ್ಷಣಕ್ಕೆ ಮಜಾ ಕೊಡೋ ಯಾವುದೋ ಒಂದು ಟೆಂಪ್ಟೇಷನ್ಗೆ ನಾವು ಎಷ್ಟು ಈಸಿಯಾಗಿ ಬಲಿಯಾಗ್ತಾ ಇದ್ದೀವಿ ಅಲ್ವಾ? ಒಂದು ಗಾಡಿಗೆ ಸ್ಟೇರಿಂಗ್ ಮುಖ್ಯ. ಆ ಸ್ಟೇರಿಂಗ್ ಸರಿಯಾಗಿದ್ದರೆ ನಾವು ಅಂದುಕೊಂಡ ಜಾಗಕ್ಕೆ ಸರಿಯಾಗಿ ಹೋಗಿ ತಲುಪ್ತೀವಿ. ಹಾಗೆಯೇ ನಮ್ಮ ಮೈಂಡ್ ಅನ್ನೋ ಗಾಡಿಗೆ ನಮ್ಮ ಕಣ್ಣು, ಕಿವಿ, ನಾಲಿಗೆ, ಈ 5 ಸೆನ್ಸ್ ಆರ್ಗನ್ಸ್ ಇದೆಯಲ್ಲ, ಇದು ಕೂಡ ಸ್ಟೇರಿಂಗ್ ಇದ್ದ ಹಾಗೆ. ನಮಗೆ ಯಾವುದು ಆ ಕ್ಷಣಕ್ಕೆ ಕಿಕ್ ಕೊಡುತ್ತೋ, ಯಾವುದು ಸುಖ ಅನಿಸುತ್ತೋ ಅದರ ಹಿಂದೆ ಕುರುಡರಾಗಿ ನಾವು ಓಡ್ತಾ ಹೋದರೆ ಗಾಡಿ ಸರಿಯಾದ ದಾರಿ ತಲುಪೋದಿಲ್ಲ. ಇದನ್ನೇ ಮಹಾವೀರರು ತಡೀರಿ ಅಂತ ಹೇಳಿದ್ದು. ಅವರ ಪ್ರಕಾರ ಬ್ರಹ್ಮಚರ್ಯ ಅಂದರೆ ನಮ್ಮ ಇಂದ್ರಿಯಗಳ ಮೇಲೆ, ಅಂದರೆ ನಮ್ಮ ಸೆನ್ಸಸ್ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ನಮ್ಮ ಮೈಂಡ್ಗೆ ನಾವೇ ಬಾಸ್ ಆಗಿರಬೇಕು. ಯಾವುದು ನೋಡಬೇಕು, ಎಷ್ಟು ನೋಡಬೇಕು, ಏನನ್ನು ತಲೆಗೆ ಹಾಕ್ಕೊಳ್ಬೇಕು ಅನ್ನೋ ಫಿಲ್ಟರ್ ನಮ್ಮಲ್ಲೇ ಇರಬೇಕು. ಆ ಕ್ಷಣದ ಸುಖಕ್ಕೋಸ್ಕರ ಲೈಫ್ ಲಾಂಗ್ ಸಿಗೋ ನೆಮ್ಮದಿನ ಬಲಿ ಕೊಡಬಾರ್ದು. ಒಂದು ಸಲ ನಿಮ್ಮ ಮೈಂಡ್, ನಿಮ್ಮ ಆಸೆಗಳು ನಿಮ್ಮ ಕಂಟ್ರೋಲಿಗೆ ಬಂದರೆ ನಿಮ್ಮೊಳಗೆ ಎಷ್ಟು ಎನರ್ಜಿ ಸೇವ್ ಆಗುತ್ತೆ ಗೊತ್ತಾ? ಆ ಸೇವ್ ಆದ ಎನರ್ಜಿ ನಿಮ್ಮ ಗುರಿಯ ಕಡೆ, ನಿಮ್ಮ ಫೋಕಸ್ ಕಡೆ ಹಾಕಿದ್ರೆ ಲೈಫಲ್ಲಿ ಏನನ್ನಾದರೂ ಅಚೀವ್ ಮಾಡಬಹುದು. 100 ಜನ ಶತ್ರುಗಳನ್ನು ಗೆಲ್ಲೋದಕ್ಕಿಂತ ತನ್ನ ಆಸೆಗಳನ್ನು, ತನ್ನ ಮನಸ್ಸನ್ನು ಯಾರು ಗೆಲ್ತಾನೋ ಅವನೇ ನಿಜವಾದ ಮಹಾವೀರ ಆಗ್ತಾನೆ. ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡುವಂತಹ 100 ವಿಚಾರಗಳಿದ್ದರೂ ಅಲ್ಲಿ ನಮ್ಮ ಸೆಲ್ಫ್ ಕಂಟ್ರೋಲ್ ಕಳೆದುಕೊಳ್ಳದೇನೆ ಇರೋದೇ ಇವತ್ತಿನ ಕಾಲದ ಅತಿ ದೊಡ್ಡ ಬ್ರಹ್ಮಚರ್ಯ. ಇನ್ನು ಭಗವಾನ್ ಮಹಾವೀರರು ಹೇಳಿದಂತಹ ಪಂಚತತ್ವಗಳಲ್ಲಿ ಕೊನೆಯದಾದ 5ನೇಯದಾದ ತತ್ವ ಅಂತಂದರೆ ಅಪರಿಗ್ರಹ.
ನಾವೆಲ್ಲರೂ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅನ್ನೋ ರೇಸ್ನಲ್ಲಿ ಎಲ್ಲಿಗೆ ಓಡ್ತಾ ಇದ್ದೀವಿ? ನಮಗೆ ಒಂದು ಹೊಸ ಮೊಬೈಲ್ ಬೇಕಿರುತ್ತೆ, ತೊಗೊಳ್ತೀವಿ. ಆ ಖುಷಿ ಎಷ್ಟು ದಿನ ಇರುತ್ತೆ? ಅಮ್ಮಮ್ಮ ಅಂದರೆ ಒಂದು 6 ತಿಂಗಳು. ಆಮೇಲೆ ಮಾರ್ಕೆಟಿಗೆ ಇನ್ನೊಂದು ಹೊಸ ಮಾಡೆಲ್ ಬರುತ್ತೆ. ನಮ್ಮ ಮೈಂಡ್ ಮತ್ತೆ ಅದ್ರ ಹಿಂದೆ ಓಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಕಪಾಟ್ ತುಂಬ ಬಟ್ಟೆಗಳು ತುಂಬಿ ತುಳುಕ್ತಾ ಇರುತ್ತೆ. ಆದರೂ ಯಾವುದೋ ಪಾರ್ಟಿಗೆ ಹೋಗಬೇಕು ಅಂದಾಗ ಹಾಕ್ಕೊಳ್ಳೋಕ್ಕೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತೀವಿ. ನಮಗೆ ನಿಜಕ್ಕೂ ಏನು ಬೇಕು ಎಷ್ಟು ಬೇಕು ಅನ್ನೋ ಲಿಮಿಟ್ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನೇ ಮಹಾವೀರರು ಪರಿಗ್ರಹ ಅಂತ ಹೇಳ್ತಾರೆ. ಅಂದರೆ ಪರಿಗ್ರಹ ಅಂದರೆ ಅತಿಯಾದ ವ್ಯಾಮೋಹ, ಅಪರಿಗ್ರಹ ಅಂದರೆ ಆ ವ್ಯಾಮೋಹವನ್ನು ತಡೆಯೋದು, ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದನ್ನು ಸಂಗ್ರಹ ಮಾಡದೇ ಇರೋದು. ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಿನಿಮಲಿಸಮ್. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ. ನಾವೆಲ್ಲ ಒಂದು ಲಾಂಗ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಮ್ಮ ಕೈಯಲ್ಲಿ ಲಗೇಜ್ ಎಷ್ಟು ಕಡಿಮೆ ಇರುತ್ತೋ ನಮ್ಮ ಜರ್ನಿ ಅಷ್ಟು ಕಂಫರ್ಟ್ ಆಗಿರುತ್ತೆ. ಲಗೇಜ್ ಹೆಚ್ಚಾದಷ್ಟು ಹೊತ್ಕೊಂಡು ತಿರುಗಾಡೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ನಮ್ಮ ಈ ಬದುಕು ಕೂಡ ಅದೇ ಥರ ಒಂದು ಜರ್ನಿನೇ. ಈ ಲೈಫ್ ಅನ್ನೋ ಜರ್ನಿಯಲ್ಲಿ ನಾವು ಬರೀ ವಸ್ತುಗಳನ್ನಲ್ಲ, ದುಡ್ಡನ್ನು ಮಾತ್ರ ಅಲ್ಲ, ಆಸ್ತಿ ಮಾತ್ರ ಅಲ್ಲ, ಎಷ್ಟೋ ಬೇಡವಾದ ಸಂಬಂಧಗಳನ್ನು, ಹಳೆಯ ಸೇಡುಗಳನ್ನು, ಇಗೋಗಳನ್ನು ನಮ್ಮ ತಲೆಯಲ್ಲಿ ಹೊತ್ತು ಓಡಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಲೈಫ್ ಎಷ್ಟೊಂದು ಭಾರ, ಎಷ್ಟೊಂದು ಸ್ಟ್ರೆಸ್ ಅಂತ ಅನ್ನಿಸ್ತಾ ಇದೆ. ಅಪರಿಗ್ರಹ ಅಂದರೆ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿ ಅಂತ ಅರ್ಥ ಅಲ್ಲ. ಲೈಫ್ನಲ್ಲಿ ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಇಟ್ಕೊಳ್ಳೋದು. ವಸ್ತುಗಳು ನಮ್ಮ ಕಂಫರ್ಟ್ಗಿರಬೇಕೇ ಹೊರತು ಆ ವಸ್ತುಗಳೇ ನಮ್ಮನ್ನು ಆಳಬಾರ್ದು. ನಮಗೆ ಯಾವುದರ ಮೇಲೂ ಅತಿಯಾದ ಅಟ್ಯಾಚ್ಮೆಂಟ್ ಅಥವಾ ಡಿಪೆಂಡೆನ್ಸಿ ಇರಬಾರ್ದು. ನಾವು ನಮ್ಮ ಲೈಫ್ನಿಂದ ಈ ಅತಿಯಾದ ಆಸೆ, ಅಹಂಕಾರ ಮತ್ತು ಬೇಡವಾದ ಲಗೇಜ್ಗಳನ್ನು ಯಾವಾಗ ಕೆಳಗಡೆ ಇಡ್ತೀವೋ ಆ ಕ್ಷಣದಿಂದ ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ಬದುಕು ಅಷ್ಟು ಹಗುರ ಆಗುತ್ತೆ. ನೀವು ಆವಾಗ ಒಂದು ರೀತಿಯ ಲೈಟ್ನೆಸ್ಸನ್ನು ಫೀಲ್ ಮಾಡ್ತೀರ. ಅದೇ ಮಹಾವೀರರು ಜಗತ್ತಿಗೆ ಕೊಟ್ಟ ಅತಿ ದೊಡ್ಡ ಸತ್ಯ. ಸ್ನೇಹಿತರೆ, ಒಮ್ಮೆ ಕೂತು ಯೋಚನೆ ಮಾಡಿ. ನಾವೆಲ್ಲರೂ ಲೈಫಲ್ಲಿ ಏನನ್ನೂ ಹುಡ್ಕೊಂಡು ಉಸಿರುಗಟ್ಟುವ ಹಾಗೆ ಓಡ್ತಾ ಇದ್ದೀವಿ. ಒಳ್ಳೆ ಕರಿಯರು, ದುಡ್ಡು, ಸ್ಟೇಟಸ್, ಕಾರು, ಮನೆ ಇವೆಲ್ಲ ಸಿಕ್ಕಿದ ಮೇಲೂ ರಾತ್ರಿ ಮಲಗುವಾಗ ಏನೋ ಮಿಸ್ ಆಗ್ತಿದೆ ಅನ್ನೋ ಒಂದು ಖಾಲಿತನ ಕಾಡುತ್ತಲ್ಲ. ಆ ಖಾಲಿತನ ತುಂಬೋಕೆ, ಆ ಆತಂಕ ದೂರ ಮಾಡೋಕ್ಕೆ ಇರುವಂತಹ ಸೊಲ್ಯೂಷನ್ನೇ ಭಗವಾನ್ ಮಹಾವೀರರು ಕೊಟ್ಟಂತಹ ಈ ಪಂಚಶೀಲ ತತ್ವಗಳು. ಇದು ಕಾಡಿಗೆ ಹೋಗೋ ಸನ್ಯಾಸಿಗಳಿಗೆ ಹೇಳಿದ ನಿಯಮ ಅಲ್ಲ. ದಿನ ಆಫೀಸ್ಗೆ ಹೋಗೋ, ಟ್ರಾಫಿಕ್ನಲ್ಲಿ ಓಡಾಡುವಂತಹ, EMI ಕಟ್ಟುವಂತಹ, ಈ ರಿಲೇಷನ್ಶಿಪ್ಪಲ್ಲಿ ಒದ್ದಾಡುವಂತಹ ನಿಮ್ಮಂತಹ ಸಾಮಾನ್ಯ ಜನರಿಗೆ 2500 ವರ್ಷಗಳ ಹಿಂದೆಯೇ ಕೊಟ್ಟಿರುವಂತಹ ಒಂದು ಪರ್ಫೆಕ್ಟ್ ಮೈಂಡ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದು. ಅಹಿಂಸೆ ನಮ್ಮ ಸಂಬಂಧಗಳನ್ನು ಉಳಿಸುತ್ತೆ. ಸತ್ಯ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚು ಮಾಡುತ್ತೆ. ಆಸ್ತೆಯ ನಮ್ಮನ್ನು ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳೋ ರೋಗದಿಂದ ಪಾರು ಮಾಡುತ್ತೆ. ಬ್ರಹ್ಮಚರ್ಯ ನಮ್ಮ ಫೋಕಸ್ಸನ್ನು ಕ್ಲಿಯರ್ ಮಾಡುತ್ತೆ. ಹಾಗೆ ಅಪರಿಗ್ರಹ ನಮ್ಮ ಲೈಫ್ನಲ್ಲಿ ಬೇಡವಾದ ಲಗೇಜನ್ನು ಕಡಿಮೆ ಮಾಡಿ ನಮ್ಮನ್ನು ರಿಲ್ಯಾಕ್ಸ್ ಮಾಡುತ್ತೆ. ಈಗ ನಿಮ್ಮ ಲೈಫ್ನ ಈ ಹಂತದಲ್ಲಿ ಈ 5 ತತ್ವಗಳಲ್ಲಿ ನಿಮಗೆ ಅತಿ ಹೆಚ್ಚು ಅವಶ್ಯಕತೆ ಇರೋದು ಯಾವುದು ಅಂತ ನಿಮಗನ್ನಿಸ್ತಾ ಇದೆ? ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮಹಾವೀರರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಹೊರಗಿನ ಜಗತ್ತನ್ನು ಗೆಲ್ಲೋದಕ್ಕಿಂತ ಅದಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನು ನಾವು ಗೆಲ್ಲೋಣ. ಈ ವಿಚಾರ ನಿಮಗೆ ಇಷ್ಟ ಆದರೆ, ಯಾರಿಗಾದರೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಖಂಡಿತ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.